ವಾ ಅಂದ್ರೆ ವಿ ಅನ್ನೋದಕ್ಕೆ ಕ್ರಿಯಾಪದಕ್ಕೆ ಕಾಂತಿ ಅಂತ ಒಂದು ಅರ್ಥ, 5 ಅರ್ಥಗಳಲ್ಲಿ ಒಂದು ಅರ್ಥ. ಕಾಂತಿಯನ್ನು ಕರುಣಿಸ್ತಾರೆ. ಕಾಂತಿ ಅಂದ್ರೆ ಒಳ್ಳೆಯ ಅಂಗ ಸೌಷ್ಠವವನ್ನು ತಂದುಕೊಡುವ ಅಂದ್ರೆ ಪಾದೋದಕ. ಕಾಲು ಇಲ್ಲದಿದ್ದವರಿಗೆ, ಕೈ ಇಲ್ಲದಿದ್ದವರಿಗೆ, ಅಂಗವಿಕಲತೆ ಇರುವವರಿಗೆ ಒಳ್ಳೆಯ ಅಂಗ ಸಮೃದ್ಧಿಯನ್ನು ಕರುಣಿಸುವಂತಹ ಶಕ್ತಿ ಆ ಪಾದೋದಕಕ್ಕಿದೆ. ಅದನ್ನಷ್ಟು ಭಕ್ತಿಯಿಂದ ಸ್ವೀಕಾರ ಮಾಡಬೇಕಂತೆ. ವ್ಯಂಗಸ್ವಂಗ ಸಮೃದ್ಧಿದ ಗ್ರಹ ಮಹಾಪಾಪಾಪಹ. ಗ್ರಹಗಳ ಪೀಡೆ, ಮಹಾಪಾಪಗಳ ಏನಿದೆ ನಮಗೆ, ಅದನ್ನು ಪರಿಹಾರ ಮಾಡುವ ಶಕ್ತಿ ಆ ಪಾದೋದಕಕ್ಕೆ ಇದೆ ಅಂತೆ. ಗ್ರಹಗಳು ಮಹಾಪಾಪಗಳು ಎರಡನ್ನೂ ಸೇರಿಸಿ ಹೇಳ್ತಾರೆ. ಆಘ ಅಘ ಆಘ. ಅಘ ಅಂದ್ರೆ ಪಾಪ. ನೇರ ಹೇಳಿದ್ರು. ವಾ ಅಂದ್ರೆ ಅಸನ, ಅಸನ ಕಾದನೇಶು, ಅದನ್ನು ನಿರಸ್ಯತಿ. ವೇತಿ ಅಂದ್ರೆ ನಿರಸ್ಯತಿ. ಅಘಗಳನ್ನು, ಮಹಾಪಾಪಗಳನ್ನು ನಿರಸನೆ ಮಾಡತಕ್ಕಂತಹ ಶಕ್ತಿ ರಾಯರ ಪಾದೋದಕಕ್ಕಿದೆ. ಗ್ರಹ, ಅದನ್ನು ನಿನ್ನೆ ನೋಡಿದ್ದೇವೆ. ಗ್ರಹ ನಿಗ್ರಹೇಶ ಅಂತ ಹೇಳುವಾಗ, ಗ್ರಹ ಅಂದ್ರೆ ಗೃಹ್ಣಾತಿ, ನಮ್ಮನ್ನು ಹಿಡಿಯುವುದು ಅಂತ. ಹಿಡಿಯುವುದು ಅಂತಂದ್ರೆ ಬಿಡದೆ ಹಾಗೆ ಹಿಡಿಯುವುದು ಅಂತ ಅರ್ಥ. ಯಾವಾಗ ಹಿಡಿಯಬಾರದೋ ಆವಾಗ ಹಿಡಿಯುವುದು ಅಂತ ಅರ್ಥ. ಇದು ಭಾರೀ ರಗಳೆಯ ಕೆಲಸ. ಈ ಕಾಣದಿದ್ದ ಶಕ್ತಿ ಉಂಟಲ್ಲ, ದುಷ್ಟ ಶಕ್ತಿಗಳು, ಅದು ಹೇಗೆ ಪೀಡಿಸ್ತದೆ ಅಂತಂದ್ರೆ ಮಾನ ಮರ್ಯಾದೆ ಎಲ್ಲ ತೆಗೀತದೆ. ಹಾಗೆ ಪೀಡಿಸುವಂತಹದ್ದು ಗ್ರಹ ಅಂದ್ರೆ ಹಾಗೆ ಹಿಡಿಯುತ್ತದೆ ಅಂತ. ನಮ್ಮೂರಿನಲ್ಲಿ ಒಬ್ಬರು ಇದ್ರು, ಹೆಣ್ಮಗಳು, ದೊಡ್ಡ ಪುರೋಹಿತರವರು, ರಾಜ ಪುರೋಹಿತರವರು, ಊರಿಗೆಲ್ಲ ದೊಡ್ಡ ಜನ. ಆದರೆ ಸಮಸ್ಯೆ ಏನು ಅಂತಂದ್ರೆ, ಅವರ ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಂತಂದ್ರೆ ಊರಿಡೀ ಅವರ ಮನೆಯ ಸುದ್ದಿ ಗೊತ್ತಾಗ್ತಿತ್ತು. ಅವರ 60ನೇ ಶಾಂತಿ. 60ನೇ ಶಾಂತಿ ಅಂದ್ರೆ ನಿಮ್ಗೆ ಗೊತ್ತು, ಊರಿನವರೆಲ್ಲ ಸೇರಿದ್ರು, ಪರ ಊರಿನವರು ಬಂದಿದ್ರು. ಬಂದಾಗ ಅವರ ಮನೆಯವರ ಮೇಲೆ ಬರುವುದು, ಮೈ ಮೇಲೆ ಬರುವುದು, ಅದು ಅಲ್ಲಾಡುವುದು, ತಲೆ ಎಲ್ಲ ಕೆದರಿ ನಿಲ್ಲುವುದು, ಗಲಾಟೆ ಮಾಡುವುದು. ಅದೇ ಸರಿ, ಅದೆಲ್ಲ ಏನೋ ಹೇಳಬಹುದು. ಅದಕ್ಕಿಂತ ಕಷ್ಟದ್ದೇನು ಅಂತಂದ್ರೆ ಗಂಡನಿಗೆ ತುಂಬಿದ ಸಭೆಯಲ್ಲಿ ಏಕವಚನದಲ್ಲಿ ಬೈಯೋದು. ಇದಕ್ಕಿಂತ ಇನ್ನೊಂದು ಮೇಳಾರ್ತಿ ಬೇರೆ ಬೇಕಾ ಇದಕ್ಕಿಂತ? 60ನೇ ಶಾಂತಿ, ಇದು ಅಶಾಂತಿಯ ವಾತಾವರಣ. ದೊಡ್ಡ ಪುರೋಹಿತರು ಇದ್ದವರಿಗೆಲ್ಲ ಶಾಂತಿ ಮಾಡಿಸುವವರು, ಅವರ ಮನೆಯಲ್ಲಿ ಶಾಂತಿ ಇಲ್ಲ. ಪಾಪ ಎಷ್ಟು ಕಷ್ಟ ಅಂದ್ರೆ ಆ ಮನುಷ್ಯ ಎಲ್ಲಿಯೋ ಒಳಗಾಗಿ ಕೂತ್ಕೊಳ್ಳೋದು. ಯಾಕಂದ್ರೆ ಈ ಹೆಣ್ಮಗಳು ಆ ಗಂಡನಿಗೆ ಬೈಯುವುದು ಏಕವಚನದಲ್ಲಿ ಬೈಯುವುದು. ಅವನು ಮಾಡಿ, ನೀನು ಇಂಥದ್ದು ಮಾಡಿದ್ದಿ ಪಾಪ, ಎಲ್ಲ ರಿಕಾರ್ಡ್ಗಳನ್ನೆಲ್ಲ ಫೈಲ್ ಬಿಡಿಸಿ ಇಡೀ ಸಭೆಯ ಮುಂದೆ ಇಟ್ಟರೆ ಇವನಿಗೆ ಇನ್ನೊಂದು ಶಾಂತಿ ಬೇಕಾ? ಇನ್ನು 60ನೇ ಶಾಂತಿಯಲ್ಲೇ ಎಲ್ಲ ಶತಾನ ಶಾಂತಿಗಳು ಮುಗಿದು ಹೋಗುತ್ತೆ. ಎಲ್ಲ ಊಟ ಮುಗಿಯಿತು, ಬಂಧು ಬಾಂಧವರೆಲ್ಲ ಹೋದ್ರು, ಈ ಗ್ರಹ ಹೋಯಿತು. ಆರಾಮ ಹೆಂಡ್ತಿ ಕೇಳಿದ್ವಿ, ಚೆನ್ನಾಗಾಯ್ತು ರೀ ಕಾರ್ಯಕ್ರಮ. ಅವ್ರು ತಲೆ ಬಡ್ಕೊಳ್ತಾರೆ, ಆಚಾರಂದು ಅಂತ ಹೇಳ್ತಾನೆ. ಏನ್ ಚೆನ್ನಾಗಾಯ್ತು? ಪಾಪ ಅದು ಗೊತ್ತೇ ಇಲ್ಲ, ಹೆಣ್ಮಗಳಿಗೆ ಗೊತ್ತಿಲ್ಲ. ಮಹಾಪತಿವೃತ್ತಿ. ಇದಕ್ಕೇನು ಹೇಳ್ತೀರಿ ನೀವು? ಇವತ್ತು ವಿಜ್ಞಾನ ಏನು ಹೇಳುತ್ತೆ? ಈ ಒಂದು ಒಳ್ಳೆ ಹೆಣ್ಮಗಳು ತುಂಬಿದ ಸಮಯದಲ್ಲಿ ಗಂಡನನ್ನು ಏಕವಚನದಲ್ಲಿ ಬೈತಾಳೆ ಅಂತಂದ್ರೆ ಇದಕ್ಕಿಂತ ಜೀವನದಲ್ಲಿ ಮತ್ತೊಂದು ಸಮಸ್ಯೆ ಬೇಡ. ಇದಕ್ಕೆ ಪರಿಹಾರ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಇದಕ್ಕೆ ಏನಿದು ಅಂತಂದ್ರೆ ಜನ್ಮಾಂತರದ ದುರಿತಗಳು, ಈ ಜನ್ಮದಲ್ಲಿ ಮಾಡಿದ ಪಾಪಗಳು, ಅದು ಈ ಗ್ರಹಗಳ ಮೂಲಕ ನಮ್ಮನ್ನು ಪೀಡಿಸ್ತದೆ. ಇದಕ್ಕೆ ಪರಿಹಾರ ಏನು ಗೊತ್ತೋ? ಬೇರೇನು ಪರಿಹಾರ ಇಲ್ಲ. ಇಂತಹ ದೇವರನ್ನು ಅಪರೋಕ್ಷೀಕರಿಸಿಕೊಂಡಿರತಕ್ಕಂತಹ ಮಹಾಜ್ಞಾನಿಗಳ ಪಾದೋದಕ ಪ್ರೋಕ್ಷಣೆ ಬಿಟ್ರೆ ಮತ್ತೆ ಯಾವ ಪರಿಹಾರನೂ ಇದಕ್ಕೆ ಸಿಗುವುದಿಲ್ಲ. ಯತ್ಪಾದೋದಕ ಸಂಚಯ ಗ್ರಹ ಮಹಾಪಾಪ ಅಪಹ. ಈ ಗ್ರಹಗಳು ನಮ್ಮನ್ನೇನು ಪೀಡಿಸ್ತವೆ, ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡತಕ್ಕಂತಹದ್ದು ಜ್ಞಾನಿಗಳ ಪಾದಪ್ರಕ್ಷಾಲನೆಯ ನೀರು. ಅಂದ್ರೆ ರಾಯರ ವೃಂದಾವನ ಅಂತಂದ್ರೆ ನಮ್ಮ ಪಮಾನಾಚಾರ್ಯರು ಹೇಳಿದ ಹಾಗೆ ಎಲ್ಲ ದೇವತೆಗಳು, ಭಗವಂತನ 5 ರೂಪಗಳು ಅಲ್ಲಿ ತುಂಬಿಕೊಂಡಿವೆ. ಭಗವಂತನ ಅನೇಕ ರೂಪಗಳು ಅಲ್ಲಿ ತುಂಬಿಕೊಂಡಿವೆ. ವಾಯುದೇವರ ರೂಪಗಳು, ಪ್ರಾಣಾಪಾನಾದಿ ರೂಪಗಳೆಲ್ಲ ಉಂಟು. ಎಲ್ಲ ಜ್ಞಾನಿಗಳು ರಾಯರ ವೃಂದಾವನದಲ್ಲಿದ್ದಾರೆ. ಹಾಗೆ ರಾಯರ ಪಾದಕವನ್ನು ಪ್ರಕ್ಷಾಲನೆ ಮಾಡಿದರೆ ಅದು ರಾಯರ ಪಾದ ಪ್ರಕ್ಷಾಲನೆ ಅಲ್ಲ, ಅದು ಶ್ರೀ ವಾಯುದೇವರ ಪಾದ ಪ್ರಕ್ಷಾಲನೆ, ಸಾಕ್ಷಾತ್ ಭಗವಂತನ ಪಾದ ಪ್ರಕ್ಷಾಲನೆ. ಹಾಗಾಗಿ ಆ ನೀರನ್ನು ತಲೆಯ ಮೇಲೆ ಹಾಕೊಂಡ್ರೆ ಯಾವ ದೆವ್ವನೂ ನಮಗೆ ಪೀಡಿಸುವುದಿಲ್ಲ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವ ಶಕ್ತಿ ಆ ನೀರಿಗಿದೆ ಅಂತ ಅಲ್ಲಿ ಚಿಂತನೆ ಮಾಡಬೇಕಂತೆ. ಆಗವ, ಅಘ ಅಂದ್ರೆ ಪಾಪಕ್ಕೆ ಸಂಬಂಧಪಟ್ಟದ್ದು ಇದೆಲ್ಲ. ಈ ಗ್ರಹಗಳು
ನಮ್ಮ ಪಾಪ ಅದು ಪರಿಪಕ್ವಾವಸ್ಥೆಗೆ ಬರುವಾಗ ಇಂತಹ ದೆವ್ವಗಳೆಲ್ಲ ನಮ್ಮನ್ನು ಪೀಡಿಸುವಂತಹದ್ದು. ಇಂತಹ ಆಘ ಪಾಪ ಪಾಪ ಸಂಬಂಧಿಯಾಗಿ ಬರತಕ್ಕಂತಹ ಗ್ರಹಗಳು ದೆವ್ವಗಳು ನಮ್ಮನ್ನು ಪೀಡಿಸುವಂತಹದ್ದು. ಇದಕ್ಕೆಲ್ಲ ವಾ ವಾ ಅಂದರೆ ನಿರಸನೆ ಮಾಡುವ ಶಕ್ತಿ. ವಾ ಮತ್ತೆ ಆವೃತ್ತಿ ಮಾಡಿಕೊಂಡ್ರೆ ನೀರು. ಯಾರ ನೀರು? ಇಂದ್ರ, ರಾಘವೇಂದ್ರರ ನೀರು. ಇಂದ್ರ ಅಂತ ಕೊನೆಗುಂಟು. ಅದು ಇಂದ್ರ ಅಂದರೆ ರಾಘವೇಂದ್ರ ಅಂತ ಅರ್ಥ. ಇಂದ್ರ ಅಂದರೆ ಸ್ವರ್ಗಲೋಕದ ಇಂದ್ರ ನಮಗೆ ಬೇಡ. ಈಗ ಸದ್ಯಕ್ಕೆ ಸ್ವರ್ಗಕ್ಕೆ ಹೋಗುವವರು ಅಲ್ಲ ನಾವು. ಇಂದ್ರ ಅಂದರೆ ನಮ್ಮ ಲೋಕದ ಇಂದ್ರ. ಅದು ನಾಮಗ್ರಹಣೆ ನಾಮೈಕ ದೇಶ ಗ್ರಹಣಂ. ನಾಮಗ್ರಹಣೆ ಮಾಡುವಾಗ ಎಲ್ಲ ಹೆಸರು ಹೇಳುವ ಕ್ರಮ ಇಲ್ಲ. ಸತ್ಯಭಾಮ ಅಂತ ಕರಿಬೇಕು, ಭಾಮ ಅಂತ ಕರೀತೇವೆ, ಕೊನೆಯ ಅಕ್ಷರಗಳನ್ನು ಕರೆಯುವ ಕ್ರಮ. ಹಾಗೆ ರಾಘವೇಂದ್ರ ಅಂತ ಹೇಳಬೇಕಾದಲ್ಲಿ ಇಂದ್ರ. ಇಂದ್ರ ಅಂದರೆ ಸಮರ್ಥ ಅಂತ ಅರ್ಥ. ಎಲ್ಲದಕ್ಕೂ ಸಮರ್ಥ. ಯಾಕಂದರೆ ಭಗವಂತನ ಅನುಗ್ರಹದಿಂದ ಎಲ್ಲವನ್ನು ಮಾಡುವುದರಲ್ಲಿ ಶಕ್ತರಾದ ಇಂದ್ರ. ಇಂದ್ರ ಅಂದರೆ ನಾವು ಮುನ್ನೆ ಹೇಳಿದ ಹಾಗೆ ಇಂ ದದಾತಿ. ಇಂ ಅಂದರೆ ನಮ್ಮ ಕಾಮವನ್ನು ಪೂರೈಸೋರು, ಅದನ್ನು ಪೂರೈಸಿ ನಮಗೆ ಆನಂದವನ್ನು ಕೊಡತಕ್ಕಂಥವರು ಇಂದ್ರ. ಶ್ರೀ ರಾಘವೇಂದ್ರ ಅಂತ ಹೇಳುವಾಗ ಇಷ್ಟು ಅರ್ಥಗಳನ್ನು ಅಂದರೆ ರಾಯರ ಪಾದೋದಕ ಅದು ಅಸಂಖ್ಯವಾದ ಅನುತ್ತಮವಾದ ಗಂಗಾನದಿ ಸ್ನಾನಾದಿಗಳಿಂದ ಬರುವ ಪುಣ್ಯಕ್ಕಿಂತ ವಿಲಸತ್ ಪುಣ್ಯವನ್ನು ಕೊಡತಕ್ಕಂಥದ್ದು ಶ್ರೀರ ಅಂತ ಚಿಂತನೆ ಮಾಡಬೇಕಾದ್ದು. ದುಸ್ತಾಪತ್ರಯ ನಾಶನ. ರಾ ಅಂದರೆ ಪಾಪ, ಪಾಪದ ಬಿಸಿ ಅಗ್ನಿ, ಅಗ್ನಿ ಬೀಜ ಅದು. ಅದನ್ನು ವಾ ನಿರಸನೆ ಮಾಡುವಂತಹದ್ದು. ಮಹಾವಂದ್ಯೆಗೆ ಆಘ, ಮಹಾವಂದ್ಯೆಗೆ ರಾ, ಮಹಾವಂದ್ಯೆಗೆ ವಾ ವಾ ಅಂದರೆ ಸುಪುತ್ರನನ್ನು ಕರುಣಿಸುವ. ವಾ ಅಂದರೆ ನೀರು. ಅದರ ಕೊನೆಗೆ ವ್ಯಂಗ ಸ್ವಂಗ ಸಮೃದ್ಧಿದ. ವ್ಯಂಗರಿಗೆ ಸ್ವಂಗವನ್ನು, ಆಗ ಅಂದರೆ ವ್ಯಂಗರು, ಅವರಿಗೆ ಒಳ್ಳೆಯ ಸಮೃದ್ಧಿ ಅಂಗ ಸಾಕಲ್ಯವನ್ನು ಕರುಣಿಸ್ತಕ್ಕಂಥದ್ದು. ಕೊನೆಗೆ ಆಗ ಅಂದರೆ ಪಾಪಗಳ ಸಮುದಾಯ ಗ್ರಹಗಳು, ಅದರಿಂದ ಬರತಕ್ಕಂತಹ ದುಃಖ ಏನಿದೆ ವಾ ಅದನ್ನು ನಿರಸನೆ ಮಾಡುವ. ವಾ ನೀರನ್ನು ಹೊಂದಿದ. ಇಂದ್ರ ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಅಂತ ಚಿಂತನೆ ಮಾಡಿ ನಾವು ಜಪ ಮಾಡಿದರೆ ಇಷ್ಟಾರ್ಥ ಸ್ಯುರ್ ನ ಸಂಶಯ ಎಂಬಲ್ಲಿಗೆ ಬೆಳಗಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಗುರುಸ್ತೋತ್ರದ ಬೃಹದ್ರೂಪ ಏನು ಅಂತ ದಿವಸ ದಿವಸಕ್ಕೂ ಕೂಡ ನಮ್ಗೆ ಅನುಭವಕ್ಕೆ ತಂದು ಕೊಡ್ತಾ ಇದ್ದಾರೆ. ಅದೇ ಸ್ವಾಮಿಗಳು ಹೇಳಿದ್ರು, ನಾಳೆ ಅಭಿಷೇಕ, ಇವಾಗ ಸಾಯಂಕಾಲ ಶ್ರೀನಿವಾಸ ಕಲ್ಯಾಣ, ಮಾತಾಡ್ಲಕ್ಕೆ ಆಗ್ತದೋ ಇಲ್ಲೋ, ಸುಮ್ಮನೆ ಎಲ್ಲ ಶ್ಲೋಕಗಳು ಓದ್ಬಿಡ್ಲ ಅಂತಂದ್ರು. ಸ್ವಾಮಿ ದಯವಿಟ್ಟು ಅದು ಮಾತ್ರ ಬೇಡ. ಈ ವರ್ಷಕ್ಕೆ ಗುರುರಾಜ್ ಎಷ್ಟು ಮಾಡಿಸ್ತಾರೋ ಅಷ್ಟು ಮಾಡಲಿ, ಇದು ಮುಂದಿನ ವರ್ಷಕ್ಕೆ ಅದನ್ನ ಕಂಟಿನ್ಯೂ ಮಾಡೋಣ. ಯಾಕಂದ್ರೆ ನಮ್ಗ ಎಲ್ಲ ಒಮ್ಮೆಲೆ ತಿಂದು ಜೀರ್ಣ ಮಾಡ್ಕೊಂಬಷ್ಟು ಯೋಗ್ಯತೆ ನಮಗಿಲ್ಲ. ಈ ವರ್ಷ ಎಷ್ಟು ಶ್ಲೋಕಗಳು ಗುರುಗಳ ಬಾಯಿಂದ ಹೇಳಿಸಿದಾರೋ ಅದನ್ನು ಜೀರ್ಣ ಮಾಡ್ಕೋತೆ ಒಂದು ವರ್ಷ ಕಳೆಯೋಣ. ಅವಾಗ ಇದ್ರ ಮಹತ್ವ ಗೊತ್ತಾದಾಗ ಮುಂದಿನ ವರ್ಷ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳ್ತಾ, ಈ ರೀತಿಯಾಗಿ ನಮ್ಗೆ ಅನುಗ್ರಹ ಮಾಡ್ತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಅನಂತ ನಮಸ್ಕಾರ ಪೂರ್ವಕ ಧನ್ಯವಾದ ಅರ್ಪಣೆ ಮಾಡ್ತಾ ಬೆಳಗಿನ ಇದು ಮುಗಿಸೋಣ. ಇದಾದ್ಮೇಲೆ ನಮ್ಮ ಅನಂತಪುರದ ವಿದ್ವಾನ್ ಸದಾನಂದ ಶಾಸ್ತ್ರಿಗಳು ಬಂದಿದ್ದಾರೆ. ಅವರೊಂದು ಅರ್ಧ ಗಂಟೆ ಮಾತಾಡಬೇಕು ಅಂತ ಬೆಳಿಗ್ಗೆ ಕೇಳ್ಕೊಂಡಿದ್ದಾನೆ. ಅವ್ರು ಬರ್ತಾ, ಯಾಕಂದ್ರೆ ಸ್ವಾಮಿ ಪೂಜೆ ಪ್ರಾರಂಭ ಆಗೋವರೆಗೂ ಆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಹರೇ ಶ್ರೀನಿವಾಸ. In order to conduct such utsavas, mahotsavas, the help and the support from bhaktajanas and devotees are a must. In this direction, we have had lot of people coming forward and who have already rendered help both in cash and kind financially also. One such person who has come all the way from Bangalore and he is here with us, I would request him to please come over to the dais and receive the Phalamantrakshathe from Sri Swamiji. His name is Sri Radhakrishna. I request Mr. Sri Radhakrishna to please come over and receive the Mantrakshathe from Sri Swamiji.